ನಾಳೆಯಿಂದ ಮತ್ತೆ ಐಪಿಎಲ್ ಹಂಗಾಮ ಶುರುವಾಗಲಿದೆ. ನಾಳೆಯಿಂದ ಐಪಿಎಲ್ನ ಎರಡನೇ ಇನ್ನಿಂಗ್ಸ್ ಶುರುವಾಗ್ತಾ ಇದ್ದು ಮುಂದುವರೆದ ಭಾಗ ಆರಂಭವಾಗಲಿದೆ. 10 ತಂಡಗಳ ಪೈಕಿ 4 ತಂಡಗಳು ಈಗಾಗಲೇ ಐಪಿಎಲ್ ಟ್ರೋಫಿಯ ಕನಸನ್ನ ಬಿಟ್ಟಿವೆ. ಇನ್ನುಳಿದ 6 ತಂಡಗಳು ಟ್ರೋಫಿಯ ಸಮೀಪಕ್ಕೆ ಹತ್ತಿರ ಬರ್ತಾ ಇದ್ದು ಅದನ್ನ ಪಡಿಬೇಕು ಅಂದ್ರೆ ಮುಂದಿನ ಎಲ್ಲ ಪಂದ್ಯಗಳಲ್ಲೂ ಮಾಡು ಇಲ್ಲವೇ ಮಡಿ ಎಂಬ ಹೋರಾಟ ಮಾಡಬೇಕಾಗಿದೆ. ಐಪಿಎಲ್ ಪಾಯಿಂಟ್ಸ್ ಟೇಬಲ್ ಪ್ರಕಾರ 10 ತಂಡಗಳಲ್ಲಿ 4 ತಂಡಗಳು ಮಾತ್ರ ಪ್ಲೇ ಆಫ್ಗೆ ಅರ್ಹತೆ ಪಡೆಯಲಿವೆ. ಅವುಗಳಲ್ಲಿ ಪ್ರಮುಖವಾಗಿ ಗುಜರಾತ್ ಟೈಟನ್ಸ್ 11 ಪಂದ್ಯಗಳನ್ನು ಆಡಿ 8ರಲ್ಲಿ ಗೆದ್ದು 16 ಅಂಕಗಳೊಂದಿಗೆ ನೆಟ್ ರನ್ ರೇಟ್ ಆಧಾರದ ಮೇಲೆ ಮೊದಲ ಸ್ಥಾನದಲ್ಲಿದೆ. ಇನ್ನು ಆರ್ಸಿಬಿ ಕೂಡ 11 ಪಂದ್ಯಗಳಲ್ಲಿ 8 ಪಂದ್ಯ ಗೆದ್ದು 2ನೇ ಸ್ಥಾನವನ್ನು ಅಲಂಕರಿಸಿದೆ. ಆ ಮೂಲಕ ಈ ಎರಡೂ ತಂಡಗಳು ಪಾಯಿಂಟ್ಸ್ ಟೇಬಲ್ನಲ್ಲಿ ಸದ್ಯ ದರ್ಬಾರ್ ಮಾಡ್ತಿವೆ. ಇನ್ನು ನಾಳೆ ಆರ್ಸಿಬಿ ವರ್ಸಸ್ ಕೆಕೆಆರ್ ನಡುವೆ ಬೇಗ ಹಣಾಹಣಿ ಕೂಡ ನಡೆಯಲಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ನಾಳೆ ಏನಾದರೂ ಆರ್ಸಿಬಿ ಗೆದ್ದು ಬಿಟ್ರೆ ಡೈರೆಕ್ಟ್ ಪ್ಲೇ ಆಫ್ಗೆ ಎಂಟ್ರಿ ಕೊಡಲಿದೆ. ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು.